ಮಳವಳ್ಳಿಯಲ್ಲಿ ವಿಶ್ವೇಶ್ವರಯ್ಯ ಯುವಕರ ಸಂಘದ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ 164ನೆಯ ಜಯಂತಿ ಆಚರಿಸಲಾಯಿತು. ಮಳವಳ್ಳಿಯ ಪೇಟೆ ಬೀದಿಯ ಬಳಿ ವಿಶ್ವೇಶ್ವರಯ್ಯ ಯುವಕರ ಸಂಘದ ಅಧ್ಯಕ್ಷ ಚಿಕ್ಕಮರಿಗೌಡ ನೇತೃತ್ವದಲ್ಲಿ ವಿಶ್ವೇಶ್ವರಯ್ಯನವರ ಪುತ್ಥಳಿಕೆಗೆ ಹಾರ ಹಾಕಿ ಪೂಜೆಯನ್ನ ಸಲ್ಲಿಸಲಾಯಿತು. ಇನ್ನು ಈ ವೇಳೆ ಸಂಘದ ಅಧ್ಯಕ್ಷ ಚಿಕ್ಕಮರಿಗೌಡ ಮಾತನಾಡಿ, ಕೆಆರ್ಎಸ್ ಅಣೆಕಟ್ಟು ಕಟ್ಟಿ ನಮ್ಮ ಮಂಡ್ಯ ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡಿಕೊಟ್ಟವರು ವಿಶ್ವೇಶ್ವರಯ್ಯನವರು. ಆದರೆ ಸರ್ಕಾರಗಳು ತಮಿಳುನಾಡಿಗೆ ವರ್ಷವೂ ನೀರು ಬಿಟ್ಟು ನಮಗೆ ಅನ್ಯಾಯ ಮಾಡ್ತಿವೆ. ಕಾವೇರಿ ನೀರು ನಮ್ಮ ಹಕ್ಕು ಎನ್ನುವುದು ತಿಳಿದುಕೊಳ್ಳಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದಲ್ಲದೆ ಸರ್ಕಾರ ಬೆಂಗಳೂರಿಗೆ 6ನೇ ಹಂತ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆ ರೂಪಿಸಿದೆ. ಕೆಆರ್ಎಸ್ ಮೇಲ್ಭಾಗದಿಂದ ನೀರು ಸರಬರಾಜು ಕೈಬಿಟ್ಟು ಕೆಳಭಾಗದಿಂದ ನೀರು ತೆಗೆದುಕೊಂಡು ಹೋಗಲಿ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಪೆನ್ನು ಕೂಡ ವಿತರಿಸಲಾಯಿತು. ವಿಶ್ವೇಶ್ವರಯ್ಯನವರಿಗೆ, ಕಾವೇರಿ ಕಟ್ಟಿದಂತ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ, ಕಾವೇರಿ ಕಟ್ಟಿದಂತ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ, ವಿಶ್ವೇಶ್ವರಯ್ಯನವರ ಜನ್ಮದಿನದ ಇಲ್ಲಿ ಸೇರಿರತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಕರ್ನಾಟಕಕ್ಕೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಗೆ ಕನ್ನಡಿಗರ ರೈತರಿಗೆ ಅನ್ನ ಕೊಡುವಂಥ ರೈತರಿಗೋಸ್ಕರ ಕುಡಿಯ ನೀರಿಗೆ ಕನ್ನಂಬಾಡಿ ಕಟ್ಟಿದ್ರು. ಈ ಕಟ್ಟಿದ್ದು ರೈತರಿಗೆ ಅನ್ನ ನೀರು ಬೆಳೆದು ರೈತರು ಎಲ್ಲ ಜನಗಳಿಗೆ ಅನ್ನ ಹಾಕಲಿ, ಅದು ಅವರ ದುಡಿಮೆಗೆ ಒಂದು ಪ್ರತಿಫಲ ಸಿಕ್ಕಲಿ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರು ಬುನಾದಿ ಹಾಕಿ ನಾಲ್ವರಾಜ ಒಡೆಯರು ಎಲ್ಲ ಕೈ ಜೋಡಿಸಿ ಎಲ್ಲ ಕನ್ನಂಬಾಡಿ ಕಟ್ಟೋದು ನಮ್ಮ ಕನ್ನಡಿಗರಿಗೆ ಅನುಕೂಲ ಆಗಲಿ ಅಂತ. ಇವತ್ತು ದಿನಗಳಲ್ಲಿ ರಾಜಕೀಯ ಪ್ರೇರಣೆಯಿಂದ ತಮಿಳ್ನಾಡಿಗೆ ನೀರು ಬಿಡಬೇಕು ಅಂದ್ಬಿಟ್ಟು ದಿನನಿತ್ಯ ವರ್ಷಾನುಗಟ್ಟಲೆ ಒಂದಷ್ಟು ದಿನಗಳಲ್ಲಿ ಹೋರಾಟ, ನಮ್ಮ ಹಕ್ಕುಗೋಸ್ಕರ ನಮ್ಮ ನೀರಿಗೆ ನಾವೇ ಗುದ್ದಾಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಇವೆಲ್ಲ ನಿಲ್ಲಬೇಕು. ಅದು ನಮ್ಮ ನೀರು, ನಮ್ಮ ಹಕ್ಕು. ನಮಗೋಸ್ಕರ ಈ ಗಣ್ಯರು ಎಲ್ಲ ಅವತ್ತು ದಿನಗಳಲ್ಲಿ ಶ್ರಮದಿದ್ದು ನಮಗೋಸ್ಕರ ಕುಡಿಕೆ ಬೆಳೆ ಬೆಳಿಕೆ ಎಲ್ಲ ನೀರು ಕೊಟ್ಟಿರೋದು ಅದು ನಮ್ಮ ಹಕ್ಕು. ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕು ನಮಗೆ ಸೇರಬೇಕು ಹೊರತು ಯಾರೋ ದೇಶಕ್ಕೆ, ಯಾರೋ ತಮಿಳುನಾಡು ರಾಜ್ಯಕ್ಕೆ ಕೊಡಬಾರ್ದು. ಇದು ನಮ್ಮದು ಎಲ್ಲ. ನಮ್ಮ ಈ ರಾಜಕೀಯ ಪ್ರೇರಣೆಯಿಂದ ಹಿಂಗೆ ಆಯ್ತಾ ಇದೆ, ಇದೆಲ್ಲ ಆಗಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.